ಎಲ್ಲಾ ದಿಕ್ಕಿನಲ್ಲಿ ಡ್ಯೂಟಿ ಮಾಡಿದ್ದಕ್ಕಿಂತ ಇಲ್ಲಿ ಮಧುವನಕ್ಕೆ ಬಂದು ಡ್ಯೂಟಿ ಮಾಡಿದ ಮೇಲೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಅವರು ನಮ್ಮ ಆರ್ಟಿಸ್ಟ್ ಚಿತ್ರ ಎಲ್ಲ ಬಿಡಿಸಿ ಆದ ನಂತರ ಅವರದ್ದೇ ಅಂತೇಳಿ ಅವ್ರಿಗೆ ಗೊತ್ತಾಯ್ತು. ಅವರಿಗೆ ಅವರ ಒಂದು ಭಾವನೆ, ಅವರ ಒಂದು ಖುಷಿತನ ಉಂಟಲ್ಲ, ಅದು ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಹೋಟೆಲಿಗೆ ಬಂದವರು ಹೆಚ್ಚಿನವರು ಇಲ್ಲೇನೋ ಒಂದು ಪಾಸಿಟಿವ್ ಶಕ್ತಿ ಇದೆ, ನಮ್ಗೆ ಇಲ್ಲಿ ಒಂದು ಬಂದ್ರೆ ಶಾಂತಿ ಸಿಗ್ತದೆ ಅಂತ ಹೇಳುವಂತ ಬಹಳ ಜನರದ್ದು ಒಂದು ಅಭಿಪ್ರಾಯ. ಫಸ್ಟಿಗೆ ಅವರು ವರ್ಕ್ಸ್ ಮಾಡಿಸಿದ್ರು, ಮತ್ತೆ ಅದರ ಮೇಲೆ ಪೇಂಟ್ ಹೊಡೆದು ಪುನಃ ನಾವು ಮಾಡಿರುವಂತದ್ದು. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಮಣಿಪಾಲದಲ್ಲಿ ಒಂದು ಹೋಟೆಲ್ ಇದೆ, ಮಧುವನ್ ಸಿರಾಯ್ ಅಂತ, ತುಂಬಾ ಫೇಮಸ್. ಅದರ ಮಾಲಕರಾದಂಥ ದಾಮೋದರ್ ನಾಯ್ಕರು ತುಂಬಾ ದೊಡ್ಡ ಕಲಾಪ್ರೇಮಿ, ಕಲಾವಿದರು ಮತ್ತು ಪ್ರತಿಭಾವಂತರನ್ನ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ನಾನು ಹಿಂದಿನಿಂದಲೂ ನೋಡ್ತಾ ಬಂದಿದ್ದೇನೆ. ವಿಶೇಷ ಅಂತಂದ್ರೆ ಅವರ ಹೋಟೆಲನ್ನ ಕಾವಿ ಕಲೆಯಿಂದ ಚಿತ್ರಿಸಿದ್ದಾರೆ. ಒಬ್ಬ ಯುವ ಕಲಾವಿದ ಶಿವಪ್ರಸಾದ್ ಅಂತ, ಅವ್ರ ಮೂಲಕ ಕಾವಿ ಕಲೆಯನ್ನ ಮಾಡಿಸಿದ್ದಾರೆ. ಇದರಿಂದ ಒಬ್ಬ ಯಂಗ್ಸ್ಟರಿಗೆ ಅವಕಾಶ ಕೊಟ್ಟಂಗೆ ಆಯ್ತು. ಅದ್ರ ಜೊತೆಗೆ ತಮ್ಮ ಇಡೀ ಹೋಟ್ಲನ್ನ ಕಾವಿ ಕಲೆಯಿಂದ ಅವರು ಸಿಂಗಾರಗೊಳಿಸಿದಂಗೆ ಆಗಿದೆ. ಇದು ಒಂದ್ ಸೈಡ್. ಆದ್ರೆ ಇನ್ನೊಂದೇನಂತಂದ್ರೆ, ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು ವಾಚ್ಮೆನ್ ಕೃಷ್ಣ ಶೆಟ್ಟಿ ಅಂತ ಹೇಳಿ. ಅವರ ಚಿತ್ರವನ್ನ ಗೋಡೆ ಮೇಲೆ ಬರ್ಸಿದ್ದಾರೆ. ಅದು ಈಗ ತುಂಬಾ ಜನರಿಗೆ ಇಷ್ಟ ಆಗಿದೆ, ಸಾರ್ವಜನಿಕರು ಬಂದು ನೋಡ್ತಾ ಇದ್ದಾರೆ. ಮತ್ತೆ ಇದೊಂದು ಒಳ್ಳೆ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಅಂತ ಅನ್ಸಿತ್ತು. ಸೊ ಈ ಮೂಲಕ ಅವರು ಒಬ್ಬ ತಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತ ಉದ್ಯೋಗಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗಿದೆ, ಒಂದು ಟ್ರಿಬ್ಯೂಟ್ ಅಂತಾನೂ ಹೇಳ್ಬೋದು. ಈ ಸ್ಟೋರಿ ನೋಡಿ. ನಮಸ್ಕಾರ ಕೃಷ್ಣಣ್ಣ. ಪಂಡೆ. ಎಷ್ಟು ವರ್ಷದಿಂದ ನೀವು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದೀರಿ? ನಾನು ಇಲ್ಲಿ ಮಣಿಪಾಲದಲ್ಲಿ ಬಂದು ಸಾಧಾರಣ 40 ಚಿಲ್ಲರೆ ಆಯ್ತು ವರ್ಷ ಡ್ಯೂಟಿ ಮಾಡ್ತಾ ಇದ್ದೇನೆ. ಆದರೆ ಎಲ್ಲಾ ದಿಕ್ಕಿನಲ್ಲಿ ಡ್ಯೂಟಿ ಮಾಡಿದ್ದಕ್ಕಿಂತ ಇಲ್ಲಿ ಮಧುವನಕ್ಕೆ ಬಂದು ಡ್ಯೂಟಿ ಮಾಡಿದ ಮೇಲೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಹೌದಾ? ಹೌದು. ಇಲ್ಲಿ ಬಂದು ಎಷ್ಟು ವರ್ಷ? ಇಲ್ಲಿ ಬಂದು 13 ವರ್ಷ ನಡೀತಾ ಉಂಟು. ಓಕೆ. ಇಲ್ಲಿನ ಬಾಸ್ ನಮ್ಗೆ ಬಾರಿ ದೇವರ ಹಾಗೆ ಇದ್ದಾರೆ. ಆದ್ರಿಂದ ನಾನು ಇಲ್ಲಿ ದುಡಿತೇನೆ. ಅವರು ನನಗೆ ಇನ್ನೂ ಸಹ ಎಷ್ಟು ನಿನಗೆ ಆಯುಷ್ಯ ಆರೋಗ್ಯ ಉಂಟು ಅಷ್ಟುವರೆಗೆ ಇಲ್ಲೇ ದುಡಿಬೇಕಂತ ಹೇಳ್ತಾ ಇದ್ದಾರೆ. ಹೌದಾ? ಅದನ್ನು ನನ್ನದು ಒಂದು ಪ್ರೀತಿ ವಿಶ್ವಾಸ ನೋಡಿ ಒಂದು ಚಿತ್ರ ಸಹ ಬರೆದಿದ್ದಾರೆ. ಹೌದು. ಅದರಿಂದ ದನಿಯವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗುದಿಲ್ಲ. ಒಂದು ಗೌರವಾರ್ಥವಾಗಿ ನನಗೆ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಈಗ ಚಿತ್ರ ಬಿಡಿಸಿದ ನಂತರ ನಿಮ್ಮ ಬದುಕು ಹೇಗಿದೆ? ನೆಮ್ಮದಿಯಾಗಿ ಚಂದದಿಂದ ಖುಷಿಯಲ್ಲಿದ್ದೇನೆ. ಹೌದಾ? ನನಗೆ ಹಣ ಸಂಪಾದನೆ ಅದೇನು ಮುಖ್ಯವಲ್ಲ, ನನಗೆ ಪ್ರೀತಿ ವಿಶ್ವಾಸವೇ ಮುಖ್ಯ. ಹೌದಾ? ಇಲ್ಲಿಂದ ನಾನು 76 ವರ್ಷದಲ್ಲಿ ನಾನು ಇಲ್ಲಿದ್ದೇನೆ. ಈಗ ನಡೀತಾ ಉಂಟು ನನಗೆ. ಆದ್ರೆ ನಾನು ಎಲ್ಲರನ್ನು ಡ್ಯೂಟಿ ಮಾಡಿ ಚಂದದಿಂದ ನೋಡಿ ನನ್ನ ಆರೋಗ್ಯ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಈಗ ಚಿತ್ರವನ್ನ ನೋಡಿದವರೆಲ್ಲ ಏನ್ ಹೇಳ್ತಾರೆ? ಎಲ್ಲ ಸಂತೋಷದಲ್ಲಿ ಎಲ್ಲರೂ ಪಟ ತೆಗೆದು ಹೋಗ್ತಾ ಇದ್ದಾರೆ. ಹೌದಾ? ಹೌದು. ಯಾರಂತ ಹೇಳಲಿಕ್ಕಿಲ್ಲ. ಅಲ್ಲಿ ನಿಲ್ಲಿ ಅಂತ ಹೇಳಿ ನೋಡ್ತಾ ಇದ್ದಾರೆ. ಖುಷಿಯಲ್ಲಿ ನನಗೆ ಸೆಕೆಂಡ್ ಕೊಡ್ತಾ ಹೋಗ್ತಾ ಇದ್ದಾರೆ. ಅದೇ ನನಗೆ ಖುಷಿ. ನಾವು ಎಂಟೈರ್ ಹೋಟೆಲ್ ಒಂದು ಪೇಂಟಿಂಗ್ ಮಾಡ್ತಾ ಇರುವಾಗ ಲಾಸ್ಟಿಗೆ ನಮಗೆ ಒಂದು ಐಡಿಯಾ ಫ್ಲಾಶ್ ಆಯ್ತು. ಹೀಗೆ ಇವರದ್ದು ಒಂದು ಕೃಷ್ಣ ಶೆಟ್ಟರದ್ದು ಒಂದು ಚಿತ್ರ ಬಿಡಿಸುವ ಅಂತೇಳಿ. ಕೃಷ್ಣ ಶೆಟ್ಟಿ ನಾವು ಚಿತ್ರ ಬಿಡಿಸುವಾಗ ಅವ್ರಿಗೆ ಸಹ ಕಲ್ಪನೆ ಇರಲಿಲ್ಲ ಅವರ ಚಿತ್ರ ಬಿಡಿಸ್ತಾರೆ ಅಂತೇಳಿ. ಕೊನೆಗೆ ಅವರು ನಮ್ಮ ಆರ್ಟಿಸ್ಟ್ ಚಿತ್ರ ಎಲ್ಲ ಬಿಡಿಸಿ ಆದ ನಂತರ ಅವರದ್ದೇ ಅಂತೇಳಿ ಅವ್ರಿಗೆ ಗೊತ್ತಾಯ್ತು. ಅವರಿಗೆ ಅವರ ಒಂದು ಭಾವನೆ, ಅವರ ಒಂದು ಖುಷಿತನ ಉಂಟಲ್ಲ, ಅದು ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ಅದರ ನಂತರ ಯಾರೋ ಹೊರಗೆ ನಿಂತು ಎಲ್ಲ ವಿಡಿಯೋ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅಲ್ಲಿಂದ ಅದೊಂದು ಬಹಳ ಜನರಿಗೆ ಕ್ಲಿಕ್ ಆಗಿ ಬಹಳ ಕಡೆಯಿಂದ ನಮಗೆ ಭಾರತ ದೇಶದಿಂದ ಮಾತ್ರ ಅಲ್ಲ, ಪ್ರಪಂಚಾದ್ಯಂತ ನನ್ನ ಪರಿಚಯದಿದ್ದವರೆಲ್ಲ ಕಾಲ್ ಮಾಡ್ತಿದ್ರು, ಅದು ಯಾರು ಕೃಷ್ಣ ಶೆಟ್ಟಿ ಅಂದ್ರೆ ಏನ್ ಮಾರ್ರೆ ಅಂತ ಹೇಳಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಬದಲಾಗುತ್ತಿರುವ ಪ್ರಪಂಚ, ಬದಲಾಗುತ್ತಿರುವ ಸ್ಟಾಫಿನ ಮೈಂಡ್ಸೆಟ್ ಇದೆಲ್ಲ ನೋಡಿದಾಗ ನಾವು ಯಾವ ಸ್ಟಾಫಿಗೆ ಏನಾದರೂ ಒಂದು ಪಾಸಿಟಿವ್ ಮಾಡಬೇಕಾದ್ರೆ ಅಥವಾ ಮೊರಾಲಿಟಿ ಅವರಿಗೆ ಕೊಡಬೇಕಾದ್ರೆ ಸಪೋರ್ಟ್, ಅದರಷ್ಟು ಖುಷಿ ಉಂಟಲ್ಲ, ಅದು ನಾವು ಎಷ್ಟು ಸಂಬಳ ಕೊಟ್ಟರೆ ಸಾಲದು. ಯಾಕೆಂತ ಹೇಳಿದ್ರೆ ಆ ಸಂಬಳ ಎಷ್ಟು ಜಾಸ್ತಿ ಮಾಡಿದ್ರೆ ಅದು ಆ ಒಂದು ಸಂಬಳ ತಗೊಳ್ಳುವಾಗ ಮಾತ್ರವಿನ ಚಿರಕಾಲ ಉಳಿಯುವುದಿಲ್ಲ. ಸೊ ನೆಗೆಟಿವ್ ಫ್ಯಾಕ್ಟರ್ಸ್ ಹೋಗಿ ಪಾಸಿಟಿವ್ ಬರಬೇಕಾದ್ರೆ ಇಂಥದ್ದೆಲ್ಲ ನಾವು ಹೊಸತನ ಹುಡುಕಿ ಮಾಡ್ಬೇಕು. ಬಹಳ ಹಿಂದಿಂದ ನಾವು ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿ 13 ವರ್ಷ ಆಯ್ತು. ಈ ಆರ್ಟ್ ನೋಡಿದ ಕೂಡಲೇ ಉಂಟು, ಒಂದು ಪ್ಯಾಸೇಜ್ ಆಗಲಿ, ಒಂದು ಹೋಟೆಲ್ ಮುಂದುಗಡೆ ಆಗಲಿ, ಆ ಆರ್ಟಿಗೆ ಒಂದು ಜನರ ಮನಸ್ಸುಂಟು ನೋಡಿ, ಅದು ಚೇಂಜ್ ಮಾಡುವಂತ ಒಂದು ಶಕ್ತಿ ಇದೆ. ಹಾಗಾಗಿ ನಮ್ಮ ಹೋಟೆಲಿಗೆ ಬಂದವರು ಹೆಚ್ಚಿನವರು ಇಲ್ಲೇನೋ ಒಂದು ಪಾಸಿಟಿವ್ ಶಕ್ತಿ ಇದೆ, ನಮ್ಗೆ ಇಲ್ಲಿ ಒಂದು ಬಂದ್ರೆ ಶಾಂತಿ ಸಿಗ್ತದೆ ಅಂತ ಹೇಳುವಂತ ಬಹಳ ಜನರದ್ದು ಒಂದು ಅಭಿಪ್ರಾಯ. ನಾನು ಹೇಳುದಲ್ಲ, ನಮ್ಮ ಕಸ್ಟಮರ್ ಬಂದವರು ಹೇಳ್ತಾರೆ ಹೀಗೆ. ಮತ್ತೆ
ಇನ್ನೊಂದು ಶಿವಪ್ರಸಾದ್. ಈ ಆರ್ಟಿಸ್ಟ್ ಈಗ ವೆರಿ ಯಂಗ್ ಪರ್ಸನ್, ವೆರಿ ಯಂಗ್ ಅಂತೇಳಿ ಇದು ವೆರಿ ಯಂಗ್. ಒಮ್ಮೆ ನಮ್ಮ ಹತ್ರ ಬಂದರು, ನಮ್ಮ ಪೇಂಟರ್ ಹೀಗೆ ಕರ್ಕೊಂಡು ಬಂದರು. ಅವರಿಗೆ ಒಂದು ಬಹಳ ಆರ್ಟಿನ ವಿದ್ವತ್ತಿದೆ, ನೀವು ಒಮ್ಮೆ ಟ್ರೈ ಮಾಡಿ ಅಂತೇಳಿ. ನಾವೇನು ಮಾಡಿದ್ವಿ, ಯಾರಿಗಾದ್ರೂ ಒಂದು ಸಪೋರ್ಟ್ ಮಾಡೋದು ನನ್ನ ಒಂದು ಭಾವನೆ. ಸೊ ಅವರನ್ನು ಕರೆದು ಒಂದು ಮೊದಲು ನಾವು ನಮ್ಮ ಟೆಂಪಲಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದು, ಅಲ್ಲಿ ಒಳ್ಳೆ ಚೆನ್ನಾಗಿ ಬಿಡಿಸಿದ್ರು. ಅದರ ನಂತರ ಇಲ್ಲಿ ಹೋಟೆಲಿಗೆ ಸಹ ನಮ್ಮ ವಿಠಲ್ ದಾಸ್ ಪ್ರಭು ಅವರು ನಮಗೆ ರೆಕಮೆಂಡ್ ಮಾಡಿದರು. ನಾವು ಹೋಟೆಲಲ್ಲಿ ಬಂದು ಹೋಟೆಲಲ್ಲಿ ಈ ಆರ್ಟನ್ನು ಅವರ ಕೈಯಿಂದ ಬಿಡಿಸಿದ್ದು. ಬಟ್ ಈಸ್ ಅ ವೆರಿ ಯಂಗ್ ಬಾಯ್, ಮತ್ತು ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಇಂಥ ಒಂದು ಆರ್ಟಿಸ್ಟ್ ನಮ್ಮ ಊರಲ್ಲೇ ಇದ್ದ ಹುಡುಗ, ನಮ್ಮ ಊರಲ್ಲೇ ಇದ್ದವನಿಗೆ ಯಾಕೆ ಡೆವಲಪ್ ಮಾಡಬಾರ್ದು? ಈಗ ಅವನು ಹಂತಕ್ಕೆ ಈಗ ಭಾಳ ಒಂದು ಬಿಗಿನರ್ ಆಗಿರ್ಬೋದು, ಇನ್ನು ಮುಂದಕ್ಕೆ ಅವನೊಂದು ದೊಡ್ಡ ಆರ್ಟಿಸ್ಟ್ ಆಗಿ ಹೋಗುವಾಗ ಅವನು ನಮ್ಮ ನೆನಪು ಮಾಡಿದ್ರೆ ಸಾಕು, ನಮ್ಗೆ ಬೇರೆ ಏನ್ ಬೇಡ ಅಷ್ಟೇ. ವರ್ಲಿ ಆರ್ಟ್ ಹಿನ್ನೆಲೆ ಅಂದ್ರೆ ಅದು ಮಹಾರಾಷ್ಟ್ರದ್ದು ಟ್ರೈಬಲ್ ಆರ್ಟ್. ಮುಂಚೆ 2500 3000 BCE ಅಲ್ಲಿ ಅವರು ಟ್ರೈಬಲ್ಸ್ ಮಾಡ್ತಿದ್ದದ್ದು. ಇದು ಅವರು ಮಣ್ಣು ಮತ್ತೆ ಯಾವುದು ದನದ್ದು ಸಗಣಿ ಅದನ್ನು ಕ್ಯಾನ್ವಾಸ್ ಆಗಿ ಯೂಸ್ ಮಾಡ್ತಿದ್ರು ಫಸ್ಟಿಗೆ. ಮತ್ತೆ ಅಕ್ಕಿದ್ದು ಪೇಸ್ಟ್ ಅದನ್ನು ವೈಟ್ ಪಿಗ್ಮೆಂಟ್ ಆಗಿ ಹಾಗೆ ನ್ಯಾಚುರಲ್ ಇದರಿಂದ ಯೂಸ್ ಮಾಡ್ತಿದ್ದದ್ದು. ಆದ್ರೆ ಈಗ ನಮ್ಗೆ ರೆಡಿ ಪೇಂಟ್ ಸಿಗುತ್ತೆ, ಸೊ ನಾವು ಅದರಲ್ಲೇ ಮಾಡ್ತೇವೆ. ಮತ್ತೆ ಇಲ್ಲಿ ಫಸ್ಟಿಗೆ ಅವರು ವರ್ಕ್ಸ್ ಮಾಡಿಸಿದ್ರು, ಮತ್ತೆ ಅದ್ರ ಮೇಲೆ ಪೇಂಟ್ ಹೊಡೆದು ಪುನಃ ನಾವು ಮಾಡಿರುವಂತದ್ದು. ವರ್ಕ್ ಮಾಡ್ಲಿಕ್ಕೆ ನಮ್ಗೆ 4 ಜನರಿಗೆ ಒಂದು 3 ದಿನ ಹಾಗೆ ತಾಗಿದೆ. ಕೆಲವು ಹಿಂದೆ ಎಲ್ಲ ವರ್ಕ್ ಇದೆ ವರ್ಲಿದ್ದು. ಹೋಟ್ಲಲ್ಲಿ ನಾನು ಫಸ್ಟಿಗೆ ಬಂದಾಗ ಸಹ ಇವರು ನಂದು ಚಿಕ್ಕಪ್ಪ ಸಹ ಇದ್ದಾರೆ ಇಲ್ಲಿ, ಅವರೇ ನಂಗೆ ಇಲ್ಲಿ ಗುರ್ತ ಮಾಡಿ ಕೊಟ್ಟದ್ದು. ಅವರು ತೋರಿಸಿದ್ರು ಹೋಟೆಲ್ ಅನ್ನು. ಫಸ್ಟಿಗೆ ನಾನು ಬಂದ ಕೂಡಲೇ ನಂಗೆ ನಾನು ಬರುವ ಮುಂಚೆ ಸಹ ಇಲ್ಲಿ ತುಂಬಾ ಆರ್ಟ್ ವರ್ಕ್ಸ್ ಎಲ್ಲ ಇತ್ತು. ನಂಗೆ ಅದು ನೋಡಿ ತುಂಬಾ ಖುಷಿ ಆಯ್ತು. ಇಲ್ಲಿ ಅರೌಂಡ್ ಹತ್ರ ಇಷ್ಟು ಆರ್ಟಿಗೆ ಸಪೋರ್ಟ್ ಮಾಡೋದು ಹೋಟೆಲ್ ಆಗ್ಲಿ ಯಾವ್ದು ಇಂಡಸ್ಟ್ರಿ ಆಗ್ಲಿ ನಾನು ನೋಡ್ಲಿಲ್ಲ. ಅಂದ್ರೆ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಉಡುಪಿಯಲ್ಲಿ. ಉಡುಪಿ ನಾವು ಯಾವ ಇದ್ರಲ್ಲಿ ಸಹ ಹೋದ್ರೆ ಈಗ ಉಡುಪಿಯಲ್ಲಿ ಆರ್ಟಿಸ್ಟ್ನವರಿಗೆ ಯಾವ್ದು ಸಹ ಕಮ್ಮಿ ಇಲ್ಲ. ಅಂದ್ರೆ ನಮ್ಗೆ ಅಷ್ಟಮಿ ಬರ್ತದೆ, ಹಾಗೆ ತುಂಬಾ ಹಬ್ಬಗಳೆಲ್ಲ ಬರ್ತದೆ. ಸೊ ಆರ್ಟಿಸ್ಟ್ನವರಿಗೆ ಕೆಲಸ ಸಿಗ್ತಾ ಇರ್ತದೆ ಇಲ್ಲಿ, ಅಂಡ್ ಆರ್ಟಿಸ್ಟ್ನವ್ರು ಸಹ ಹಾಗೆ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.